ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮೂರ ಹಬ್ಬ ಚಾಮುಂಡೇಶ್ವರಿ ಹಬ್ಬಕ್ಕೆ ಸುಸ್ವಾಗತ. ಚಾಮುಂಡೇಶ್ವರಿ ಹಬ್ಬ ನಡೀತಿದೆ ಇದೇ ಜುಲೈ ತಿಂಗಳು 15-14 ತಾರೀಕು ರಾಮನಗರದಲ್ಲಿ. ಪ್ಲೇಸ್ ಕೂಡ ಹೇಳ್ತೀನಿ. ನಾನು ಇರೋದು ರಾಮನಗರದಲ್ಲಿ ನಡೀತಾ ಇದೆ. ಬಂದು ನೀವು ಭಕ್ತಾದಿಗಳು ಅಮ್ಮನ ದರ್ಶನ ಪಡ್ಕೊಂಡು ಕೂಡ ಹೋಗಬಹುದು. ಅಥವಾ ಆರತಿ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೀವು ಆರತಿ ಕೂಡ ಮಾಡಬಹುದು. ಅದೆಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜುಲೈ 2ನೇ ತಾರೀಕು ಇದು ವಿಡಿಯೋ ಮಾಡಿರೋಂಥದ್ದು. ಅವತ್ತು ಇಲ್ಲಿ ಚಂಡಿಕಾ ಹೋಮ ಮಾಡಿಬಿಟ್ಟು ಹಸಿ ಕರಗ ಅಂತ ಮಾಡ್ತಾರೆ. ಫಸ್ಟ್ ಹಸಿ ಕರಗ ಮಾಡ್ತಾರೆ. ಚಾಮುಂಡೇಶ್ವರಿ ಅಕ್ಕ ಬಂಡಿ ಮಂಗಳಮ್ಮ ಅಂತೇಳಿ 2 ದೇವರಿಗೆ ಪೂಜೆ ಆಗುತ್ತೆ. ಬಂಡಿ ಮಂಗಳಮ್ಮನ ಪೂಜೆ ಆದಮೇಲೆ ಅಕ್ಕನ ಪೂಜೆ ಆದಮೇಲೆ ಚಾಮುಂಡೇಶ್ವರಿ ತಂಗಿ ಪೂಜೆ ಆಗೋಂಥದ್ದು. 8 ದಿನ ಗ್ಯಾಪ್ ಇರುತ್ತೆ. 2ನೇ ತಾರೀಕು ಹಸಿ ಕರಗಾಗಿ ಮಂಗಳವಾರ ಆಗಿರೋದಂದು. ಅದು 8 ದಿನಕ್ಕೆ ಬಂಡಿ ಮಂಗಳಮ್ಮನ ಹೂವಿನ ಕರಗ ಆಗುತ್ತೆ. ಅದು ಹೂವಿನ ಕರಗ ದಿವಸ ಚಾಮುಂಡೇಶ್ವರಿದ ಹಸಿ ಕರಗ ಇರುತ್ತೆ. ಅದು 8 ದಿನಕ್ಕೆ ಚಾಮುಂಡೇಶ್ವರಿ ಹೂವಿನ ಕರಗ ಆಗುತ್ತೆ. ಕೊಂಡ ಕೂಡ ಇರುತ್ತೆ. ಇಷ್ಟು ವಿಶೇಷತೆ ಇಲ್ಲಿರೋಂಥದ್ದು. ಲಲಿತ ಸಹಸ್ರನಾಮದು ಕುಂಕುಮಾರ್ಚನೆ ಇತ್ತು. ಎಲ್ಲ ಸಾಮಗ್ರಿಗಳನ್ನ ಅವರೇ ಕೊಟ್ಟರು. ನಾವು ಹೋಗಿ ಜಾಯ್ನ್ ಆಗಿ ಕುಂಕುಮಾರ್ಚನೆ ಮಾಡಿದಷ್ಟೇ. ಅಲ್ಲಿಗೆ ಡಾಕ್ಟರ್ ಮಂಜುನಾಥ್ ಅವರು ಬಂದು ದೇವಿ ದರ್ಶನ ಪಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋದರು. ಅವ್ರು ಹೋಗ್ತಾ ಇದ್ದಂಗೆ ಚನ್ನಪಟ್ಟಣದ ಒಬ್ಬರು ಸ್ವಾಮೀಜಿಗಳು ಬಂದರು. ಇವರು ತುಂಬ ಚೆನ್ನಾಗಿ ಪ್ರವಚನ ಕೊಟ್ಟರು. ಕೇಳೋದಕ್ಕಂತೂ ತುಂಬ ಇಂಟ್ರೆಸ್ಟ್ ಇತ್ತು. ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಮಳೆ ಬರೋಕ್ಕಿಂತ ಮುಂಚೆ ಚಂಡಿಕಾ ಹೋಮ ಮಾಡುವಂಥ ಭಟ್ರು ಒಂದು ಶ್ಲೋಕ ಹೇಳಿಕೊಟ್ರು. 1-2 ನಿಮಿಷ ಪ್ರೇಯರ್ ಮಾಡಿ ವರುಣದೇವ ಹಂಗೆ ಅಂತ ಹೇಳ್ಬಿಟ್ಟು ತುಂಬಾ ಮೈ ಜುಮ್ ಅಂತಿತ್ತದು. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಒಂದು 4 ಹನಿ ಮಳೆ ಹಾಲೆ ಮೈ ಮೇಲೆಲ್ಲ ಬಿದ್ದಿತ್ತು. ಕುಂಕುಮಾರ್ಚನೆ ಮಾಡುವಾಗ ನಮ್ಮ ಪೆಂಡಲ್ ಕೆಳಗಡೆ ಜಾಗ ಸಿಗಲಿಲ್ಲ, ಹೊರಗಡೆ ಕೂತಿದ್ವಿ. ಇನ್ನು ಮಳೆ ಬಿದ್ದರೆ ನಮ್ಮ ನಿಜವಾಗ್ಲೂ ಕುಂಕುಮಾರ್ಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಶ್ಲೋಕಗಳೆಲ್ಲ ಹೇಳ್ಕೊಂಡು 1-2 ನಿಮಿಷ ಪ್ರೇಯರ್ ಮಾಡಿಕೊಂಡ್ರು ಅವರು. ನನಗೆ ಅರ್ಥ ಆದಂಥ ಭಾಷೆಯಲ್ಲಿ ಹೇಳೋದಾದರೆ, ಭಕ್ತಾದಿಗಳೆಲ್ಲ ಕುಂಕುಮಾರ್ಚನೆ ಮಾಡ್ತಾಯಿದ್ದಾರೆ. ಹಾಗೆ ಚಂಡಿಕಾ ಹೋಮ ಕೂಡ ಮಾಡ್ತಾಯಿದ್ವಿ. ಮಳೆ ಬಿದ್ದರೆ ಹೋಮ ಕೂಡ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಓಪನ್ ಪ್ಲೇಸಲ್ಲಿ ಮಾಡ್ತಾಯಿದ್ದ ಕಾರಣ. ಮತ್ತು ಮಹಾಪ್ರಸಾದ ಇದೆ, ಅನ್ನಪ್ರಸಾದ ಇದೆ. ಅದನ್ನು ಕೂಡ ಭಕ್ತಾದಿಗಳೆಲ್ಲ ಸ್ವೀಕಾರ ಮಾಡಬೇಕಂದ್ರೆ ಯಾವುದೇ ನಮಗಿಲ್ಲಿ ಹೊಲದಲ್ಲಿ ತೋಟದಲ್ಲಿ ಮಾಡ್ತಾರೋ ಕಾರಣ ಬೇರೆ ವ್ಯವಸ್ಥೆ ಮಾಡ್ಕೊಳಕ್ಕಾಗಲ್ಲ, ಮಳೆ ಬೀಳದೆ ಕೂತ್ಕೊಳ್ಳೋದಕ್ಕೆ. ಯಾವುದಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ನಾವು 1-2 ನಿಮಿಷ ಪ್ರೇಯರ್ ಮಾಡ್ಕೊಂಡ್ವಿ. ಅವರೆಲ್ಲ ಪ್ರೇಯರ್ ಮಾಡಿದ್ರು. ನಿಜವಾಗ್ಲೂ ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ, ಮಳೆ ಬಂದೇ ಬಿಡುತ್ತೆ ನೆಂದೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ನಿಜವಾಗ್ಲೂ ಒಂದನಿ ಮಳೆ ಬರಲಿಲ್ಲ. ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ನಾನಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ಅದನ್ನೇ ಮಾತಾಡ್ತಿದ್ವಿ ಕೂಡ ಅಲ್ಲಿ. ಇಲ್ಲಿ ಹೋಮ ಮಾಡ್ತಾಯಿದ್ರಲ್ಲ, ಚಂಡಿಕಾ ಹೋಮ ಮಾಡ್ತಾಯಿದ್ರಲ್ಲ, ಈ ಜಮೀನು ಮಾಲೀಕರು ಅವ್ರ ಕುಟುಂಬಸ್ಥರು ಸೇರಿ ಇಲ್ಲೇನು ಖರ್ಚಿದೆ ಅನ್ನೋದು ಖರ್ಚು ಎಲ್ಲ ಅವರೇ ಹಾಕ್ಕೊಂಡು ಹೋಮ ಮಾಡೋಂಥದ್ದು. ಇದು ನನಗೆ ಅಲ್ಲಿರೋ ಹೆಂಗಸುಗಳು ಅಥವಾ ಅಲ್ಲಿರೋ ಜನಗಳು ಹೇಳ್ದಾಗ ಗೊತ್ತಿರೋಂಥದ್ದು. ನಮಗೆ ಜಾಸ್ತಿ ಮಾಹಿತಿ ಇದ್ರ ಬಗ್ಗೆ ಗೊತ್ತಿಲ್ಲ, ಅಥವಾ ಅವ್ರನ್ನ ಮೀಟ್ ಮಾಡೋದಕ್ಕೂ ನನ್ನ ಕೈಲಿ ಆಗಲಿಲ್ಲ. ಹೋಮ ಈಗ ಸ್ಟಾರ್ಟ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಾಯಿತು. ಮತ್ತು ಅಲ್ಲಿ ಪ್ರವಚನ ಕೊಡ್ತಿರಲ್ಲ, ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಅಲ್ಲಿ ಕೂತಿದ್ದವ್ರು ಯಾರು ಒಂದು ಮಾತು, ಸಾಮಾನ್ಯವಾಗಿ ಹೆಂಗಸುಗಳು ಸೇರಿದಾಗ ಏನಾರು ಒಂದು ಮಾತಾಡ್ತೀವಲ್ಲ, ಎಷ್ಟು ಸೈಲೆಂಟಾಗಿತ್ತು ಅಂದರೆ, ಕುಂಕುಮಾರ್ಚನೆ ಆವಾಗಲೂ ಅಷ್ಟೇ ಶ್ಲೋಕ ಪ್ರತಿಯೊಬ್ಬರಿಗೂ ಕೇಳಿಸ್ತಾಯಿತ್ತು. ನನಗೆ ಲಲಿತ ಸಹಸ್ರನಾಮ ಬರೋದ್ರಿಂದ ಹೇಳ್ಕೊಂಡು ಅವ್ರ ಜೊತೆಗೇನೆ ಮಾಡಿದೆ. ಮತ್ತು ಮೊಬೈಲಲ್ಲಿ ಕೂಡ ಹಾಕ್ಕೊಂಡು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ. ಈ ಸ್ಥಳಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆದ ಕಾರಣ ಬೇರೆ ಎಲ್ಲ ವೀಡಿಯೋಗಳು ಮುಂದಾಗಿ ಬಂದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹೋಮ ಮಾಡುವಾಗಲೂ ಕೂಡ ತುಂಬ ಮುಂದೆ ಕೂತ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ಎಲ್ಲ ಜನ ಆಲ್ರೆಡಿ ಕೂತಿದ್ದಾಗ ನಾನು ಮಧ್ಯ ಹೋಗೋದಷ್ಟು ಚೆಂದ ಅನ್ನಿಸ್ಲಿಲ್ಲ. ಆದರೂ ಪಾಪ ಅಲ್ಲಿ ಒಬ್ಬೊಬ್ಬರೇ ಇರೋರು ಎಷ್ಟು ಚೆನ್ನಾಗಿ ನಮಗೆ ಕೇಳೋಕ್ಕೆ ಮುಜುಗರ ಆಗ್ತಿತ್ತು ಹೇಗೆ ಅಂತೇಳಿ. ಬನ್ನಿ ಮಾಡ್ಕೊಳ್ಳಿ, ಮುಂದೆನೇ ಬನ್ನಿ ಮಾಡ್ಕೊಳ್ಳಿ ಅಂತ ಪಾಪ ಎಲ್ಲ ಜಾಗ ಬಿಟ್ಟರು. ಹೊಸಬ್ರು, ನನಗೆ ಯಾರೂ ಪರಿಚಯನೇ ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ. ತುಂಬ ಖುಷಿ ಅನ್ನಿಸ್ತು. ಯಾಕೆಂದರೆ ಒಬ್ಬರೇನಾರು ಅಂದ್ಬಿಟ್ಟು ನಮ್ಮ ಮನಸ್ಸು 2 ದಿನ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ನಿಜವಾಗ್ಲೂ ಖುಷಿ ಅನ್ನಿಸ್ತು. ಜನಗಳು ಅಷ್ಟೇ ತುಂಬ ನೀಟಾಗಿ ಸೈಲೆಂಟಾಗಿ ಕೂತ್ಕೊಂಡು, ಈ ಕಡೆ ಆ ಕಡೆ ತುಂಬ ಜನ ಹೆಂಗಸುಗಳೇ ಕೂತಿದ್ವಿ. ಪೂಜೆ ಕೂತಿದ್ದ ಕಾರಣ ಎಲ್ಲಿ ನೋಡಿದ್ರು ಬರೀ ಹೊಸ ಸೀರೆಗಳು ಹೆಂಗಸುಗಳೇ ಕಾಣ್ತಿದ್ವಿ. ತುಂಬ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೋಡ್ದಂಗೆ ಆಯಿತು, ಲಕ್ಷ್ಮೀ ದೇವಿ ನೋಡ್ದಂಗೆ ಆಯಿತು. ಹೋಮ ಎಲ್ಲ ಚೆನ್ನಾಗಾಯಿತು. ಹಾಗೇ ಹೋಮ ಎಲ್ಲ ಆದಮೇಲೆ ನಮಗೆ ಡೈರೆಕ್ಟು ದೇವಿ ದರ್ಶನ ಕೂಡ ಆಯಿತು. ಹೋಮ ಆಗೋಕ್ಕಿಂತ ಮುಂಚೆ ಯಾರನ್ನೂ ಅಲ್ಲಿ ಬಿಟ್ಕೊಳ್ಳಿಲ್ಲ. ಆ ಹೋಮಕ್ಕೆ ಸಂಬಂಧಪಟ್ಟವರು ಮತ್ತು ಪೂಜೆ ಮಾಡೋರು ಅಷ್ಟೇ ಅಲ್ಲಿದ್ದರು. ಇಲ್ಲೆಲ್ಲ ಹೆಂಗಸುಗಳೆಲ್ಲ ಕೂತ್ಕೊಂಡು ನಾವು ಕುಂಕುಮಾರ್ಚನೆ ಎಲ್ಲ ಮಾಡಿದ್ಮೇಲೆ ಆ ಕುಂಕುಮ ತೊಗೊಂಡೋಗಿ ದೇವಿಗೆ ಅರ್ಪಣೆ ಮಾಡಿದ್ರು. ಅವರು ಅಲ್ಲೇ ಕೂತ್ಕೊಳ್ಳಿ, ಯಾರು ಎದ್ದೇಳ್ಬಿಡಿ ಅಂತ ಹೇಳಿದ ಕಾರಣ ಎಲ್ಲ ಅಲ್ಲೇ ಕೂತ್ಕೊಂಡು ಹೋಮ ಮುಗಿಯೋವರೆಗೂ ನೀಟಾಗಿ ಕೂತಲ್ಲೇ ಹೋಮ ನೋಡಿದ್ವಿ. ತುಂಬ ಚೆನ್ನಾಗಿ ಎಲ್ರಿಗೂ ಕಾಣಿಸ್ತು. ಡಿಸ್ಟರ್ಬ್ ಆಗಲಿಲ್ಲ. ನಿಂತ್ಕೊಂಡಿರೋ ಆ್ಯಕ್ಚುಲಿ ಕಷ್ಟ ಆಗ್ತಿತ್ತೇನೋ. ಮಳೆನೂ ಇರಲಿಲ್ಲ, ಬಿಸಿಲೂ ಇರಲಿಲ್ಲ. ವಾತಾವರಣ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತು. ಖುಷಿ ಅನಿಸ್ತು. ಹೊಸವು ಈ ಥರ ಏನೋ ನೋಡಬೇಕು ಅಂದಾಗ ತುಂಬ ಖುಷಿ ಅನಿಸುತ್ತೆ ಹೊಸ ಜಾಗಕ್ಕೆ ಹೋಗಿ. ಮತ್ತು ದೇವಿಯ ಮಹಿಮೆ ಇವೆಲ್ಲ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಮುಗ್ದೋಗಿರುತ್ತೇನೋ ಪೂಜೆ ಅಂತಲೇ ಅಂದ್ಕೊಂಡು ಹೋದ್ವಿ, ಲೇಟಾಗೋಗಿತ್ತು ಅಂತೇಳಿ. ನಾವು ಹೋದ್ಮೇಲೆ ಕುಂಕುಮಾರ್ಚನೆ ಸ್ಟಾರ್ಟ್ ಆಯಿತು. ತುಂಬಾ ಖುಷಿ ಆಯಿತು ನನಗಂತೂ. ಅಲ್ಲಿಂದ ನಾವು ಎದ್ದುಬಿಟ್ಟು ಹೋಮ ಎಲ್ಲ ಆದಮೇಲೆ ಅಲ್ಲಿಂದ ಒಬ್ಬೊಬ್ಬರನ್ನೇ ಬಿಟ್ಟರು. ಅಕ್ಷತೆ ಹಾಕಿಬಿಟ್ಟು, ಇದು ಬಂಡಿ ಮಂಗಳಮ್ಮ ಅಂದರೆ ಚಾಮುಂಡೇಶ್ವರಿ ಅಕ್ಕ, ಆ ಕಡೆ ಇರೋದು ಚಾಮುಂಡೇಶ್ವರಿ, 2 ದೇವಿನ ಜೊತೆಲೇ ಕೂಡಿಸಿ ಪೂಜೆ ಮಾಡ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಕರಗದು ಹಬ್ಬ ಇರುತ್ತೆ 2ನೇ ತಾರೀಕಿಂದ 16ನೇ ತಾರೀಕುವರೆಗೂ, ಜುಲೈ ತಿಂಗಳಲ್ಲಿರೋಂಥದ್ದು. ಈಗ ನಮಗೆ ನೆಕ್ಸ್ಟು ಮಂಗಳವಾರ ಬುಧವಾರ ಹಬ್ಬ ಇರುತ್ತೆ, 8ನೇ ತಾರೀಕು ಮತ್ತು 9ನೇ ತಾರೀಕು. ಮಂಗಳವಾರ ದಿವಸ ಎಲ್ಲನೂ
ನಾವು ತಂಬಿಟ್ಟು ಆರತಿ ಮಾಡೋರೆಲ್ಲ ಮಾಡ್ಕೊಳ್ತೀವಿ. ಮಾಡಿಕೊಂಡು ನಂತರ ಬುಧವಾರ ಬೆಳಗ್ಗೆನೇ ಮಂಗಳವಾರ ಸಂಜೆನೇ ಎಲ್ಲನೂ ಕರಗ ಎಲ್ಲ ಹೊತ್ಕೊಂಡು ಹೋಗ್ತಾರೆ, ಹೂವಿನ ಕರಗ. ಆಮೇಲೆ ಬುಧವಾರ ಬೆಳಗ್ಗೆಗೆ ಕೊಂಡ ಆಗುತ್ತೆ. ಅದು ಅವತ್ತೊಂದು ದಿವಸ ಚಾಮುಂಡೇಶ್ವರಿ ಹಸಿ ಕರಗ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಇವರೆಲ್ಲ ಒಂದು ಮಹಿಳಾ ಮಂಡಳಿಯಿಂದ ಬಂದಿದ್ದರು. ತುಂಬ ಒಂದು 25 ಜನ ಇರು. ತುಂಬ ಚೆನ್ನಾಗಿ ದೇವಿ ಶ್ಲೋಕಗಳು ಹೇಳಿದರು. ನಾವು ಊಟ ಮುಗಿಸ್ಕೊಂಡು ಬಂದರೂ ಅವರು ಶ್ಲೋಕ ಹೇಳ್ತಿದ್ರು. ಊಟಕ್ಕೆ ಹೋಗಿದ್ರೆ ಇಲ್ವ ಅಂತ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಕೇಳೋಕ್ಕೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರು. ಯಾವುದೇ ಮ್ಯೂಸಿಕ್ ಇಲ್ಲದರೂ ಕೂಡ ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ನಂತರ ನಾವು ಕುಂಕುಮಾರ್ಚನೆ ಏನು ಮಾಡಿದ್ವಿ, ಆ ಕುಂಕುಮ ಎಲ್ಲ ಕೊಟ್ಟರು. ಪ್ರತಿಯೊಬ್ಬರಿಗೂ ಕೊಟ್ಟರು, ಗಂಡಸರು ಹೆಂಗಸರು ಎಲ್ರಿಗೂ ತೊಗೊಂಡು ಬಂದ್ವಿ. ಇಲ್ಲಿ ದೇವಿ ರಂಗೋಲಿ ಒಂದು, ಹಾಗೆ ನವಗ್ರಹ ರಂಗೋಲಿ ಒಂದು ಹಾಕಿದ್ದಾರೆ. ಇದು ರಾತ್ರಿನೇ ಹಾಕಿ ಪೂಜೆ ಎಲ್ಲ ಮಾಡಿದರು. ನಾವು ಬರೋಷ್ಟೊತ್ತಿಗೆ ಸ್ವಲ್ಪ ಕತ್ಲೆ ಕೂಡ ಇತ್ತು. ದನಿನ ಕೊಟ್ಟಿಗೆಲೆ ಮಾಡಿದ ಕಾರಣ ಮಳೆ ಬೇರೆ ಬರ್ತಾ ಇತ್ತಲ್ಲ, ಮಳೆ ಬರುತ್ತೆ ಅಂಥೇಳಿ ಅಥವಾ ಪ್ರತಿ ವರ್ಷ ಇಲ್ಲೇ ಮಾಡ್ತಾರೆ. ನವಗ್ರಹ ರಂಗೋಲಿ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮಾಡಿರೋಂಥ ನವಗ್ರಹ ಪೂಜೆ ಕೂಡ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಬಂದವರು ಒಂದು 4 ನಿಮಿಷದ ಕಡಿಮೆ ಹೋಗ್ತಾನೆ ಇರಲಿಲ್ಲ. ರಶ್ಶು. ನೀವು ನಡೀರಿ ನಡೀರಿ ಅಂತ ಅಂದರೂ ಕೂಡ ನೋಡೋದಕ್ಕೆ ಒಂದೆರಡು ಕಣ್ಣು ಸಾಲಲ್ಲ. ಒಂದೊಂದ್ಸಲ ದೇವಿ ಅಲಂಕಾರ ಮಾಡಿದಾಗಂತೂ ತುಂಬಾ ಖುಷಿಯಾಗುತ್ತೆ. ಮನಸ್ಸಿಗೆ ಒಂಥರ ಏನೋ ಸಮಾಧಾನ ಖುಷಿಯಾಗುತ್ತೆ. ನಾವಿರೋ ಪ್ಲೇಸ್ ಕೂಡ ಒಂದು ಸಮಾಧಾನ ಕೊಡುತ್ತೆ. ತುಂಬಾ ಆ ಪರಿಸರದಲ್ಲಿ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ತು. ಆ ವೆದರ್ಗೂ ಕೂಡ ನಮ್ಗೆ ಅದರಿಂದ ಬಂದ ನಂತರ ಇಲ್ಲಿ ಬಂಡಿ ಮಂಕಳಮ್ಮನ ಪೂಜೆ ಮಾಡೋಂಥ ಐನೋರು ಇವ್ರನ್ನ ಮೀಟ್ ಮಾಡಿ ಮಾತಾಡ್ಸೋಣ ಅಂತ ಅಂದ್ಕೊಂಡು ಅಲ್ಲೊಂದಿಬ್ಬರು ಲೇಡೀಸ್ ಹೇಳಿದ್ರು, ಹೋಗಿ ಮಾತಾಡಿ ಕರಗದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಅಂತ. ಅವರು ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಪಾಪ ಹೊರಟ್ಬಿಟ್ರು. ಅವರೇನೆ ಕರಗ ಹೊರೋಂಥದ್ದು. ಯಾರು ಪೂಜೆ ಮಾಡ್ತಾರೆ ಐನೋರುಗಳು ಅವರೇನೆ ಅದು ಕರಗ ಹೊರೋಂಥದ್ದು. ಅವ್ರ ವಂಶಸ್ಥರು ಮಾತ್ರ ಹೊರೋಂಥದ್ದಂತೆ. ಹಾಗಾಗಿ ಬಂಡಿ ಮಂಕಳಮ್ಮಂದು ಕೊಂಡ ಎಲ್ಲ ಆದಮೇಲೆ ಚಾಮುಂಡೇಶ್ವರಿ ಕೊಂಡ ಹೊರೋರು ಬೇರೆ. ಚಾಮುಂಡೇಶ್ವರಿ ದೇವಿನ ಯಾರು ಪೂಜೆ ಮಾಡ್ತಾರೆ ಅವರು. ನಂತರ ನಾವು ಊಟಕ್ಕೆ ಬಂದ್ವಿ. ಇಲ್ಲಿ ಕುತ್ಕೊಳ್ಳೋಕ್ಕಾಗದೇ ಇರೋಂಥವ್ರು ವಯಸ್ಸಾದವ್ರಿಗೋಸ್ಕರ ಚೇರ್ಗಳ ವ್ಯವಸ್ಥೆ ಕೂಡ ಮಾಡಿದ್ದು, ಸ್ವಲ್ಪ ಜನಕ್ಕೆ ಮಾತ್ರ. ಬಿಸಿಬೇಳೆ ಬಾತಿತ್ತು, ಮಿಕ್ಸರು, ಹಾಗೆ ಕೋಸಂಬರಿ, ಮೊಸರನ್ನ, ಹಾಗೆಯೇ ಪೊಂಗಲ್, ಸಿಹಿ ಪೊಂಗಲಿತ್ತು. ಹಾಗೆ ಅನ್ನ ಸಾಂಬಾರು ಕೂಡ ಇತ್ತು. ಇಲ್ಲೇನು ಮಾಡಿದ್ರು, ಕೆಳಗಡೆ ಅದನ್ನು ತುಂಬ ಜನ ಇದ್ದಾರೆ ಇಲ್ಲಿ. ಮತ್ತು ಕೈ ತೊಳೆಯೋ ನೀರು, ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಇತ್ತು. ಅದರಲ್ಲಿ ಒಂದೇ ಒಂದು ಕಂಡೀಷನ್ ಏನಂದರೆ, ನೀವು ಒಬ್ಬರು 4 ಪ್ಲೇಟ್ ತಿಂತೀರಾ, 5 ಪ್ಲೇಟ್ ತಿಂತೀರಾ, ಎಷ್ಟೊತ್ತು ತನಕ ಹಾಕಿಸ್ಕೊಂಡು ತಿಂತೀರಾ, ಓಕೆ, ಮನೆಗೆ ತೊಗೊಂಡು ಹೋಗೋಂಗಿಲ್ಲ. ಸಂಜೆವರೆಗೂ ಯಾರು ಬರ್ತಾರೋ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇತ್ತು. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿಂದ ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ಪ್ಲ್ಯಾನ್ ಆಯಿತು ಟೆಂಪಲ್ಗೆ ಹೋಗೋಣ ಅಂತ. ಇದು ಮಂಗಳವಾರ ಆಗಿದ್ದು ವಿಡಿಯೋ ಎಲ್ಲ. ಮತ್ತು ಬುಧವಾರ ದಿವಸ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ವಿ. ಜಸ್ಟ್ ಏನೂ ಪ್ಲ್ಯಾನ್ ಇಲ್ಲ. ಬೆಳಗ್ಗೆ ಎದ್ದು 7 ಗಂಟೆಗೆ ಬಸ್ ಹತ್ವಿ. ರಾಮನಗರದಿಂದ ಮೈಸೂರಿಗೆ ಹೋದ್ವಿ. ಅಲ್ಲಿ 10-10:30ಗೆ ಇಳಿದ್ವಿ. ನಾಷ್ಟ ಮಾಡೋದೆಲ್ಲ ಮನೆಯಿಂದಲೇ ತೊಗೊಂಡೋಗಿದ್ವಿ. ತಿಂಡಿ ತಿನ್ನೋದಕ್ಕೆ ಎಲ್ಲೂ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ಹೋಗಿದ್ದು 4 ಜನದಲ್ಲಿ. ಇಬ್ಬರು ಬಸ್ಸಲ್ಲಿ ಹೋಗೋರು, ನಾನು ನಮ್ಮಮ್ಮ ಅಂದರೆ ನಮ್ಮ ಫ್ರೆಂಡವ್ರ ಅಮ್ಮ. ಬಸ್ಸಲ್ಲಿ ಹೋದ್ವಿ. ಸ್ವಲ್ಪ ನೀಪೇನಿತ್ತು, ಅದಕ್ಕೋಸ್ಕರ ನಾನು ಮೆಟ್ಲತ್ತಕ್ಕಾಗಿಲ್ಲ. ನನ್ನ ಫ್ರೆಂಡ್ಸ್ ಇಬ್ಬರೂ ಮೆಟ್ಲು ಹತ್ಕೊಂಡು ಬಂದರು. ಹಾಗಾಗಿ ಇಲ್ಲೇ ಕೂತ್ಕೊಂಡು ತೊಗೊಂಡೋಗಿದ್ದೆಲ್ಲ ಶೇರ್ ಮಾಡ್ಕೊಂಡು ತಿಂಡಿ ತಿಂದುಬಿಟ್ಟು ನಮ್ಮಿಬ್ಬರನ್ನ ಬಸ್ಸಿಗೆ ಹತ್ತಿಸ್ಬಿಟ್ಟು, ನಮಗೂ ಹೊಸ ಪ್ಲೇಸ್ ಅಲ್ವಾ, ಬಸ್ಸಿಗೆ ಹತ್ತಿಸ್ಬಿಟ್ಟು ಅವ್ರು ಆಟೋಗೋದ್ರು. ಅವರು ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ನಾವು ಊಟ ಮಾಡಬೇಕಾದ್ರೆ ಮಳೆ ಬಂತು ಬೆಟ್ಟದಲ್ಲಿ. ನಮಗೂ ಅನಿಯುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ತಿಂಡಿ ತಿನ್ನೋರಿಗೂ ಏನೂ ತೊಂದರೆ ಆಗಿಲ್ಲ. ಬಸ್ ಹತ್ತಿದ ಮೇಲೂ ನಮಗೇನು ಮಳೆ ಬರಲಿಲ್ಲ. ಆದರೆ ನಾವು ಬೆಟ್ಟಕ್ಕೆ ಹೋಗೋಷ್ಟರಲ್ಲಿ ಮಳೆ ಹಂತ್ಬಿಟ್ಟು ಹೋಗಿತ್ತು. ಇವ್ರಿಗೂ ಅಷ್ಟೇ ಮೆಟ್ಲು ಹತ್ಕೊಂಡು ಬರೋಷ್ಟೊತ್ತಿಗೆ ಮಳೆ ಎಲ್ಲ ಹಂತ್ಬಿಟ್ಟು ಅರ್ಶಿನ ಕುಂಕುಮದ್ದು ಸ್ವಾಗತ ಬಯಸಿತ್ತು ಅವ್ರಿಗೋಸ್ಕರ. ನಾವು ಇಲ್ಲೆಲ್ಲ ಬೆಟ್ಟಕ್ಕೆ ಹೋದ್ವಿ. ನಾನು ಅಮ್ಮ ಇಬ್ಬರೂ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ತುಂಬ ರಶ್ ಇರಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ಬುಧವಾರ ಗುರುವಾರ ರಶ್ ಇರಲ್ಲ ಅಂತ ಹೇಳ್ಬಿಟ್ಟು ಹೋದರೆ ನಮ್ಮ ಥರನೇ ಪ್ಲ್ಯಾನ್ ಮಾಡಿರೋರು ಇದ್ರು ಅನಿಸುತ್ತೆ ಬಹುಶಃ. ಅಲ್ಲಿ ತುಂಬ ರಶ್ಶು. 100 ರೂಪಾಯಿ ಟಿಕೆಟ್ ಕೂಡ ಟೆಂಪಲ್ ಬಿಟ್ಟು ಮುಂದೆಗಡೆ ಹೋಗಿತ್ತು. ಸರಿ, ಫ್ರೀ ಸೀಟ್ಗೆ ಹೋಗೋಣ, ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಲ್ಲ ನಡ್ಕೊಂಡು ಅಂತ ನಾವು ಹೋಗಿ ಜಸ್ಟ್ ಒಂದು 5 ಮೀಟ್ರ್ ಹೋಗಿಲ್ವೇನೋ ಅಷ್ಟೇ. 1.5 ಗಂಟೆ ಕ್ಯೂ ನಿಂತಿದ್ದೀವಿ. 5 ಮೀಟ್ರ್ ಕೂಡ ದಾಟಿಲ್ಲ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರು ಬಂದೇ ಬಿಟ್ಟು ಮೆಟ್ಲು 1000 ಮೆಟ್ಲು ಹತ್ಕೊಂಡು. ಸರಿ, ಎಲ್ಲ ಸೇರಿ ಮತ್ತೆ 100 ರೂಪಾಯಿ ಟಿಕೆಟ್ಗೆ ಬಂದು ಮತ್ತೆ ಟೆಂಪಲ್ದು ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ದರ್ಶನ ಕೂಡ ಎಲ್ಲ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ರಾಮನಗರದಲ್ಲೇ ಇದ್ದಿದ್ದ ಕಾರಣ ಗುರುವಾರ ನನಗೆ ಮಾಲ್ಟು ಮಾಡೋದಿತ್ತು. ಹಾಗಾಗಿ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆರ್ಡ್ರ್ ಇದ್ದಿದ್ದ ಕಾರಣ ನಾನು ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಇದು ಶುಕ್ರವಾರ ಬೆಳಗ್ಗೆ ಸಂಜೆ 5 ಗಂಟೆಗೆ ಬಂಡಿ ಮಂಕಳಮ್ಮನಿಗೆ ಹೋಗಿದ್ವಿ. ಇದು ಬಂಡಿ ಮಂಕಳಮ್ಮನಿಗೆ ಪೂರ್ತಿ ಅವತ್ತು ಕನಕಾಂಬರ ಅಭಿಷೇಕ ಮಾಡಿದರು. ಕನಕಾಂಬರಿಂದ ಅಲಂಕಾರ ಮಾಡಿದರು, ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ದೇವ್ರ ಮುಂದೆ ಒಂದು ಗರಡುಗಂಬ ಇರುತ್ತಲ್ಲ, ಅಲ್ಲಿ ಮೊಸರು ಬೆಲ್ಲದ ಗಟ್ಟಿ ಎಲ್ಲ ತೊಗೊಂಡೋಗಿ ತಂಪು ಮಾಡಿಬಿಟ್ಟು ಆಮೇಲೆ ತಂಬಿಟ್ಟಿಗೆ ತುಪ್ಪದ ಬತ್ತಿ ಹಚ್ಕೊಂಡು ನಾವೇ ಎಲ್ಲ ತಂದಿರೋ ಪೂಜೆ ಸಾಮಾನೆಲ್ಲೂ ಪೂಜೆ ಮಾಡಿಬಿಟ್ಟು ದೇವಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ನಂತರ ಬಂಡಿ ಮಂಕಳಮ್ಮನ ಮುಗಿಸ್ಕೊಂಡು ಚಾಮುಂಡೇಶ್ವರಿಗೆ ಹೋದೆ. 2 ಅಲ್ಲೇ ಇರೋದು. ಹಬ್ಬ ಈಗ 15 ದಿವಸದಲ್ಲಿ ಯಾವಾಗನ ಮಾಡಬಹುದು. ನಮ್ದು ಹೆಂಗಸೋದು ಕೆಲವೊಂದು ಪ್ರಾಬ್ಲಮ್ ಇರೋದ್ರಿಂದ ಮನೇಲಿ ಮಾಡೋರು ಯಾರೂ ಇಲ್ಲ ಅಂದಾಗ ಸಮಯ ಯಾವಾಗ ಸಿಗುತ್ತೆ ಅವಾಗ ಮಾಡ್ಕೊತೀವಿ. ಅಲ್ಲೂ ಕೂಡ ಹೆಂಗಸರುಗಳು ತುಂಬ ಚೆನ್ನಾಗಿ ಭಕ್ತಿಗೀತೆಗಳು ಹಾಡ್ತಾಯಿದ್ರು.
ನಂತರ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡೋಕ್ಕೆ ಬಂದು ಮೊದಲು ಅಕ್ಕನ ಪೂಜೆ ಮಾಡಿನೇ ನಂತರ ನಾವು ತಂಗಿ ಪೂಜೆ ಮಾಡೋಕ್ಕೆ ಬರೋಂಥದ್ದು. ಎಲ್ಲರೂ ಹಾಗೆ ಮಾಡೋಂಥದ್ದು. ಇಲ್ಲೂ ಕೂಡ ಗರಡುಗಂಬಕ್ಕೆ ಮೊಸರನ್ನ ಎಲ್ಲ ಹಾಕಿ ತಂಪು ಮಾಡಿಬಿಟ್ಟು ನಂತರ ಚಾಮುಂಡೇಶ್ವರಿ ಪೂಜೆ ಮಾಡ್ಕೊಂಡು ಅಲ್ಲೂ ಕೂಡ ಹಸಕಿ ತಂಬಿಟ್ಟು ಮಾಡ್ಕೊಂಡು ಹೋಗಿದ್ದೆ ನಾನು. ತುಪ್ಪದ ಬತ್ತಿ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ನಂತರ ಹೊರಗಡೆ ಬಂದಿದ್ದು. ಇಲ್ಲೇ ಕೊಂಡ ಆಗಂಥದ್ದು ಏನು ಗರಡುಗಂಬಗೂ ದೇವ್ರದ್ದು ಎದುರುಗಡೆ ಬಾಗಿಲಿದೆಯಲ್ಲ ಇಲ್ಲಿ ಮಧ್ಯದಲ್ಲೇ ಕೊಂಡ ತೊಡ್ತಾರೆ. 15ಕ್ಕೆಲ್ಲ ಕೊಂಡ ತೊಡಿ ಸೌದೆ ಎಲ್ಲ ತಂದಾಕಿ ಆರಕೆ ಮಾಡ್ಕೊಂಡಿರೋ ಕೊಂಡಕ್ಕೆ ಏನೇನೋ ಹಾಕ್ಕೊಳ್ತಾರೆ. 16 ಬೆಳಗ್ಗೆ ಕೊಂಡ ಆಗಂಥದ್ದು. ನಿಮ್ಗೇನಾದ್ರು ಟೈಮ್ ಇದ್ದು ನೋಡ್ತೀವಿ ಅನ್ನೋದಾದರೆ ಬೆಳಗಿನ ಜಾವನೇ ಆಗುತ್ತೆ ಕೊಂಡ. ನಾನು ಕೂಡ ನೋಡಿಲ್ಲ. ಬಂದು ಒಂದು ಸಲ ದೇವಿ ಆಶೀರ್ವಾದ ಪಡ್ಕೊಂಡೋಗಿ. ಹಾಗೆಯೇ ಸ್ಟಾಲ್ಗಳಿರ್ತದೆ, ಇಂಟ್ರೆಸ್ಟ್ ಇರೋ ಸ್ಟಾಲ್ ಕೂಡ ಹಾಕಬಹುದು. ಓಕೆ, ಬೈ, ಥ್ಯಾಂಕ್ ಯು.